ಕೆಲಸ ಮಾಡ್ಲಿಕ್ಕೆ ಹೋದಾಗ ಒಂದು ಕಲ್ಲು ಬೇರೆ ಸಿಕ್ಕಿತ್ತು, ಇನ್ನೊಂದು ಸಿಕ್ಕಿತ್ತು, ಹಾಗೆ 11 ಕಲ್ಲು. ಪ್ರತಿ ವರ್ಷ ಮಳೆಗಾಲ ಕಳೆದ ಕೂಡಲೇ ಪ್ರಥಮವಾಗಿ ಬರುವಂತಹ ಆಚರಣೆ ಯಾವುದು ಅಂತ ಹೇಳಿದ್ರೆ ಆಟಿ ಅಮಾವಾಸ್ಯೆ. ಈಗ ಆಟಿ ಅಮಾವಾಸ್ಯೆಯ ಕಷಾಯವನ್ನು ನಾವೆಲ್ಲರೂ ಕೂಡ ಪ್ರತಿ ವ್ಯಕ್ತಿ ಕೂಡ ಸೇವಿಸಿದ ಬಳಿಕ ಅದರ ನಂತರ ನಾಗಾರಾಧನೆ ಬರ್ತದೆ, ನಾಗರ ಪಂಚಮಿ ಬರ್ತದೆ. ಈಗ ಈ ನಾಗರ ಪಂಚಮಿ ಇದೊಂದು ಬಹಳಷ್ಟು ವಿಶಿಷ್ಟತೆಯನ್ನು ಪಡೆದ ಒಂದು ಧಾರ್ಮಿಕ ಆಚರಣೆ. ಕಾರ್ಕಳ ತಾಲೂಕಿನ ನಲ್ಲೂರು ಹೆಸರೇ ಒಂದು ಅತಿಶಯ ಕ್ಷೇತ್ರ ಹೇಳುವ ಒಂದು ಹೆಸರಿದೆ. ಆ ನಲ್ಲೂರು ಅತಿಶಯ ಕ್ಷೇತ್ರದಲ್ಲಿ ಬಹಳಷ್ಟು ಧಾರ್ಮಿಕ ವಿಶೇಷತೆಗಳಿವೆ. ಈಗ ಆ ಧಾರ್ಮಿಕ ವಿಶೇಷತೆಗಳಲ್ಲಿ ನಾಗಾರಾಧನೆ ಬಹಳಷ್ಟು ಕಡೆಯಲ್ಲಿ ಇವತ್ತು ನಾಗಾರಾಧನೆ ಆಗ್ತದೆ. ಇವತ್ತು ಕಾರ್ಕಳ ತಾಲೂಕಿನ ನಲ್ಲೂರಿನ ಹುರ್ಲಾಡಿಯಲ್ಲಿ ಕೂಡ ಆಚರಣೆ ಆಗುವ ನಾಗಾರಾಧನೆ ಒಂದು ವಿಶಿಷ್ಟತೆಯನ್ನು ಪಡೆದಿದೆ. ಈ ನಾಗಾರಾಧನೆ ಸುಮಾರು 500 ವರ್ಷಗಳಿಗಿಂತಲೂ ಹಿಂದಿನದ್ದು ಹೇಳುವ ಒಂದು ವಿಚಾರಗಳು ಇಲ್ಲಿಯ ಜನರ ಮಾಹಿತಿಯ ಪ್ರಕಾರ ನಮಗೆ ಲಭ್ಯವಾಗಿದೆ. ರಘುರಿ ಶೆಟ್ಟ, ಈಗ ಮಾರುತಿ ಎಸ್ಟೇಟ್ ಅಲ್ಲಿ ಇರುವ ನಾಗನ ಆರಾಧನೆ ಮಾಡುವ ಒಂದು ಸ್ಥಳ ಸುಮಾರು 500 ವರ್ಷಕ್ಕಿಂತಲೂ ಮಿಗಿಲಾದ ಹೇಳೋ ಮಾಹಿತಿ ಇದೆ. ನಿಮಗೆ ಆ ಭೂಮಿ ಬಂದು ಎಷ್ಟು ವರ್ಷ ಆಯ್ತು? ಅದು ಬಂದು ಒಂದು 35 ವರ್ಷ ಆಯ್ತು. ಅಂದ್ರೆ ಒಂದು ಖಾಲಿ ಜಾಗ ಇತ್ತು, ಅದನ್ನು ತೆಕೊಂಡು ನಾವು ಏನು ಮಾಡುದು ಅಂತ ಆಲೋಚನೆ ಮಾಡುವಾಗ ಇದು ಒಂದು ಅಡಿಕೆ ಮರ ಇಟ್ಟಿದ್ರು ಒಳ್ಳೆಯದಂತ ಊರಿನವರೆಲ್ಲ ಹೇಳಿದ್ರು. ಒಂದು ಪ್ರೀತಿಯಿಂದ ನಾವು ಅಡಿಕೆ ಮರವನ್ನು ಇಟ್ಟು ಅಲ್ಲಿ ತುಂಬಾ ಒಳ್ಳೆಯದು ನನಗೆ ಫಲ ಬರ್ತಾ ಇತ್ತು. ಮತ್ತು ಹೀಗೆ ಇರುವಾಗ ನನಗೆ ಒಂದು 10-12 ವರ್ಷ ಆಯ್ತು. ಅಲ್ಲಿ ಒಂದು ಸಣ್ಣದು ನಾಗನ ಕಲ್ಲಿತ್ತು. ಅದನ್ನು ಅವರು ಬ್ರಾಹ್ಮಣ ಹೇಳಿದ್ರು, ಅದು ನೀರು ಹಾಕಿದ್ರೆ ಸೆಟ್ರೆ ಅದು ಭೂಮಿಗೆ ಹೋಗ್ತಾ, ನೀರು ಭೂಮಿಗೆ ಹೋಗ್ಕೊಂಡು ಅದಕ್ಕೆ ಏನಾದರೂ ಮಾಡಬೇಕು ಸ್ವಾಮಿ ಅಂತ. ಅದಕ್ಕೆ ನಮ್ದು ಏನು ಮಾಡುದು ಸ್ವಾಮಿ ಅಂತ ಅದೊಂದು ಸ್ವಲ್ಪ ಅಗಿದು ಪುನಃ ಒಂದು ಅದೇ ಕಲ್ಲನ್ನು ದೊಡ್ಡದಾಗಿ ಒಟ್ಟದಾಗಿ ಇಡಿರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಎಣಿಸಿದೆ ನೋಡುವ ಅಂತ ಅದನ್ನು ಕೆಲಸ ಮಾಡ್ಲಿಕ್ಕೆ ಹೋದಾಗ ಒಂದು ಕಲ್ಲು ಬೇರೆ ಸಿಕ್ಕಿತ್ತು, ಇನ್ನೊಂದು ಸಿಕ್ಕಿತ್ತು, ಹಾಗೆ 11 ಕಲ್ಲು. ಅದು ಎಷ್ಟು ನನ್ನ ಅಂದಾಜಿನಲ್ಲಿ ಸಾಧಾರಣ ಒಂದು 500-600 ವರ್ಷದಿಂದ ಮುಂಚಿದ್ದ ಕಲ್ಲು. ಅದನ್ನು ನೋಡಿದ್ರೆ ಕಲ್ಲಿನ ನೀವು ಕಲಸು ಮಾಡಿ ನೋಡಿದ್ರೆ 10 ವರ್ಷದ ಮುಂಚಿನ ಕಲ್ಲು. ಅದು ಏನೋ ದೈವಾರಾಧನೆ ಏನೋ ಪ್ರಯೋಜನ ಏನೋ ನನಗೆ ಸಿಕ್ಕಿತಲ್ಲ, ಅದನ್ನು ಸ್ಥಾಪನೆ ಮಾಡಿದೆ. ಅದನ್ನೆಲ್ಲ ಹೇಗೆ ವಿಧಿ ಉಂಟಾದ ಆ ಕ್ರಮದಲ್ಲಿ ನಾನು ಅದನ್ನು ಸ್ಥಾಪನೆ ಮಾಡಿದ್ದೆ ವಿಧಿ ಪ್ರಕಾರ. ಅದು ಸ್ಥಾಪನೆ ಮಾಡುವಾಗ ಬಂದ್ರು ಹೆಗ್ಡೆ ಅಂತ, ಯಾರು ಏನು ಅಂತ ಗೊತ್ತಿಲ್ಲ, ಅವ್ರು ನಮ್ಮ ಊರಿಗೆ ಅಂತ ಅವ್ರು ತಿರುಗುತ್ತಾ ಬಂದು ಇಲ್ಲಿ ಬರುವಾಗ ಅವ್ರು ಬಿದ್ರು. ಏನಾಯ್ತು ನೋಡುವಾಗ ಇಲ್ಲಿ ನಾಗ ಸಿಗುವುದು ಅಂತ ಹೇಳಿ ಅವರ ಮೂಲ ನಾಗ ಇದೆ ಅಂತ ಹೇಳಿದ್ರು. ಮತ್ತು ಅದನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಬರ್ತದೆ. ಆ ನಾಗ ಸಿಕ್ಕಿದ ನಂತರ ಒಂದು 15-20 ವರ್ಷದ ಮುಂಚೆ ನಾಗ ಸಿಕ್ಕಿದ ನಂತರ ನಮಗೆ ಕೂಡ ಒಳ್ಳೆಯದು, ತುಂಬಾ ಜಾಗಿಗೆ ಒಳ್ಳೆಯದು, ಇಲ್ಲಿಗೆ ಕೂಡ ಒಳ್ಳೇದಾಗ್ತದೆ. ಆಯ್ತು. ಆದ ಕಾರಣ ಇವತ್ತು ಅಂದ್ರೆ ಪ್ರತಿ ವರ್ಷ ನಾವು ನಾಗದ ಆರಾಧನೆ ಮಾಡ್ತೇವೆ, ಅದು ಪೂಜೆ ಮಾಡ್ತೇವೆ, ಎಲ್ಲರೂ ಬರ್ತಾರೆ, ಒಂದು ಊಟೋಪಚಾರ ಆಗ್ತದೆ, ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿ ಬರ್ತೇನೆ. ಪ್ರತಿ ವರ್ಷದಲ್ಲಿಯೂ ನಾನು ಬರ್ತಾ ಇದ್ದೇನೆ.